ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ. ಇದೀಗ ಮತ್ತೊಮ್ಮೆ ಅಂಥದ್ದೇ ಒಂದು ಘಟನೆ ಘಟಿಸಿದೆ. ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಕಾರಣ ಬೆಂಗಳೂರಿನ ಈ ಘಟನೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗಿನ ಭೀಕರವಾದಂಥ ಪ್ರಕರಣ ಇದು. ನಿನ್ನೆ ಒಂದು ಸುದ್ದಿ ಬರುತ್ತೆ, ಇಬ್ಬರ ಸಾವಾಗಿದೆ ಎನ್ನುವ ರೀತಿಯಲ್ಲಿ. ಒಂದು ಕಡೆ ತಂದೆಯ ಸಾವಾಗಿದ್ರೆ ಮತ್ತೊಂದು ಕಡೆಯಿಂದ ಮಗನ ಸಾವಾಗಿದೆ ಅಂತ. ತಂದೆಯ ವಯಸ್ಸು 33ರಿಂದ 34ರ ವಯಸ್ಸಿನ ಆಸುಪಾಸಾದರೆ ಮಗನ ವಯಸ್ಸು ಬರೀ 5 ವರ್ಷ. ಅಪ್ಪ ಮಗನ ಸಾವು ಸಹಜವಾಗಿ ಹೇಗಾಯಿತು, ಏನು ಎತ್ತ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ಆರಂಭದಲ್ಲಿ ಆತನ ಪತ್ನಿ ಅಂದರೆ ಸಾವನ್ನಪ್ಪಿದಂತಹ ಆ ವ್ಯಕ್ತಿಯ ಪತ್ನಿ ಕೊಟ್ಟಂತ ಹೇಳಿಕೆ ಏನಪ್ಪ ಅಂದ್ರೆ, ಆತನಿಗೆ ಹೃದಯಾಘಾತ ಆಗಿತ್ತು. ಹೃದಯಾಘಾತ ಆದ ಸಂದರ್ಭದಲ್ಲಿ ಆತ ಹಾಸಿಗೆಯಲ್ಲಿ ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಮಗು ಇದ್ದಂಥ ಕಾರಣಕ್ಕಾಗಿ ಮಗುವಿನ ಮೇಲೆ ಹೋಗಿ ಬಿದ್ದಿದ್ದಾನೆ. ಹೀಗಾಗಿ ಮಗು ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿದೆ ಎನ್ನುವ ರೀತಿಯಲ್ಲಿ. ಆದರೆ ಅದಾದ ನಂತರ ಸಹಜವಾಗಿ ಪೊಲೀಸರಿಗೆ ಅನುಮಾನ ಇರುತ್ತಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವಿಚಾರಣೆ, ಅಂದರೆ ಆತನ ಪತ್ನಿಯ ವಿಚಾರಣೆ 6 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದಷ್ಟು ರಹಸ್ಯಗಳೆಲ್ಲವೂ ಕೂಡ ಬಯಲಾಗಿದೆ. ವಿಚಾರ ಏನು ಅಂದರೆ, ಆಕೆಯಿಂದಲೇ ಅವರಿಬ್ಬರ ಕೊಲೆ ಆಗಿದೆ. IAS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಹಾಗಾದರೆ ಏನಿದು, ಯಾವ ಕಾರಣಕ್ಕಾಗಿ ಆಯಿತು, ಇದರ ಹಿನ್ನೆಲೆ ಏನು, ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಕಾರಣ ಪಾಸಿಟಿವ್ ವಿಚಾರಗಳ ಜೊತೆಗೆ ಸಮಾಜದಲ್ಲಿ ಆಗುವಂಥ ಇಂತಹ ಘಟನೆಗಳನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಪಾಸಿಟಿವ್ ಆಗಿಯೋ ನೆಗೆಟಿವ್ ಆಗಿಯೋ ನಾವು ಗಮನಿಸುವಂಥದ್ದು ಸಾಕಷ್ಟು ವಿಚಾರಗಳು ಇರುತ್ತೆ. ಬಂಧುಗಳೇ, ಘಟನೆ ನಡೆದಿದ್ದು ಬೆಂಗಳೂರಿನ ಚಿಕ್ಕಬಾಣಾವರದ ಈ ಗುಡ್ಡೆ ಬಸವಾಪುರ ಎನ್ನುವಂಥ ಭಾಗದಲ್ಲಿ. ಅಲ್ಲಿ ಅಭಿನಂದನ್ ಎನ್ನುವಂಥ ಓರ್ವ ವ್ಯಕ್ತಿ ಇದ್ದರು. ಅವರನ್ನು ಹರಿಣಿ ಅನ್ನುವಂಥವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಹೆಚ್ಚು ಕಡಿಮೆ ಮದುವೆಯಾಗಿ 6 ವರ್ಷ ಆಗಿತ್ತು. ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಅದಾದ ಬಳಿಕ ಓರ್ವ ಮಗ ಕೂಡ ಜನಿಸ್ತಾನೆ. ಮಗ ಕೂಡ ಆತ ಸ್ಕೂಲಿಗೆ ಹೋಗ್ತಾ ಇದ್ದ, LKGನೋ UKGನೋ ಅಂತ ಕಾಣುತ್ತೆ. ಗಂಡ ಹೆಂಡತಿ ನಡುವೆ ಆಗಾಗ ಸ್ವಲ್ಪ ಮಟ್ಟಿಗೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಮೂಡ್ತಾ ಇತ್ತು. ಸ್ವಲ್ಪ ದಿನಗಳ ಹಿಂದೆ ಈತನ ಹೆಂಡತಿ ಹರಿಣಿ, ಆಕೆ ಮನೆ ಬಿಟ್ಟು ಕೂಡ ಹೊರಟೋಗ್ಬಿಟ್ಟಿದ್ಲು. ಒಂದು 3 ತಿಂಗಳು ಮನೆಯಲ್ಲಿ ಇರಲಿಲ್ಲ. ಯಾವುದೋ PGಯಲ್ಲಿ ಇದ್ಲಂತೆ. ಅದಾದ ಬಳಿಕ ತವ್ರ ಮನೆಗೆ ಹೋಗಿದ್ಲಂತೆ. ಅದಾದ ನಂತರ ಮನವೊಲಿಸಿ ಆಕೆಯನ್ನು ಗಂಡನ ಬಳಿ ಕಳಿಸ್ಕೊಡಲಾಗಿದೆ. ಗಂಡ ಹೆಂಡತಿ ನಡುವೆ ರಾಜ್ಯ ಪಂಚಾಯಿತಿ ಅಂಥದ್ದೆಲ್ಲವೂ ಕೂಡ ಆಗಿದೆ. ಆರಾಮಾಗಿ ಅವರೆಲ್ಲರೂ ಕೂಡ ಇದ್ರು. ಮೊನ್ನೆ ಭಾನುವಾರ ಏನಾಗಿದೆ ಅಂದರೆ, ಭಾನುವಾರ ರಾತ್ರಿಯ ಸುಮಾರಿಗೆ ಅವರಿಬ್ಬರ ನಡುವೆ ಮತ್ತೊಮ್ಮೆ ಗಲಾಟೆ ಅಥವಾ ಮಾತಿಗೆ ಮಾತು ಬೆಳೆದಿದ್ದು ಅಂಥದ್ದೆಲ್ಲವೂ ಕೂಡ ಆಗಿದೆ. ಅದು ಭಾನುವಾರ ರಾತ್ರಿ ಆಗಿದ್ದು. ಸೋಮವಾರ ಬೆಳಗ್ಗೆಯ ಸಂದರ್ಭದಲ್ಲಿ ಈ ಹರಿಣಿಯಿಂದ ಪೊಲೀಸರಿಗೆ ಒಂದು ಫೋನ್ ಬರುತ್ತೆ. ನಮ್ಮ ಮನೆಯಲ್ಲಿ ಇಂಥದ್ದು ದುರಂತ ಸಂಭವಿಸಿದೆ, ನನ್ನ ಗಂಡ ಹಾಗೆ ಮಗನ ಆಕಸ್ಮಿಕವಾದಂಥ ಸಾವಾಗಿದೆ, ಏನಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬೆಳಗ್ಗೆ ಮುಂಚೆ ಹೋಗಿ ಬಾಗಿಲನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಇಂಥದ್ದೊಂದು ದೃಶ್ಯ ಕಂಡು ಬಂತು, ನನಗೂ ಕೂಡ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ. ಇದು ಆದಂಥ ಘಟನೆ. ಆಕೆ ಹೇಳಿದ್ದೇನಪ್ಪ ಅಂದರೆ, ನನ್ನ ಗಂಡನಿಗೆ ಹಿಂದೆಯೂ 1-2 ಬಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಲೈಟಾಗಿ, ಈ ಬಾರಿಯೂ ಕೂಡ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಮಗನ ಮೇಲೆ ಮಲಗಿದ ಸಂದರ್ಭದಲ್ಲಿ ಮಗ ಉಸಿರುಗಟ್ಟು ಸಾವನ್ನಪ್ಪಿರಬಹುದು ಅಂತ ಹೇಳಿ. ಹಾಗೆ ಹರಿಣಿಯ ತಾಯಿ ಕೂಡ ಅದೇ ಮಾತನ್ನು ಹೇಳಿದ್ರು, ಹೀಗಾಗಿರಬಹುದು ಎನ್ನುವ ರೀತಿಯಲ್ಲಿ. ಪೊಲೀಸರಿಗೆ ಸಹಜವಾಗಿ ಎಲ್ಲದರಲ್ಲೂ ಕೂಡ ಅನುಮಾನ ಬರುತ್ತಲ್ಲ, ಇಲ್ಲೂ ಕೂಡ ಅನುಮಾನ ಬರುತ್ತೆ. ಯಾವ್ಯಾವ ಕಾರಣಕ್ಕಾಗಿ ಅಂದರೆ, ಈ ಅಭಿನಂದನ್ ಕಿವಿಯಲ್ಲಿ ರಕ್ತ ಸೋರ್ತಾ ಇರುತ್ತೆ. ಅದಕ್ಕೂ ಕೂಡ ಈಕೆ ಹರಿಣಿ ಹೇಳಿದ್ದೇನಪ್ಪ ಅಂದರೆ, ಮೊದಲಿಂದಲೂ ಕೂಡ ಅವರಿಗೆ ಅಂಥದ್ದೊಂದು ಸಮಸ್ಯೆ ಇತ್ತು, ನಾನೇ ರಾತ್ರಿ ಅರಿಶಿಣವನ್ನು ಹಚ್ಚಿದ್ದೆ ಎನ್ನುವ ರೀತಿಯಲ್ಲಿ ಅಂಥದ್ದೊಂದು ಅನುಮಾನ ಬರುತ್ತೆ. ಅದಾದ ಬಳಿಕ ಪೊಲೀಸರು ಕೇಳೋದೇನು, CCTV ಫುಟೇಜ್ ಎಲ್ಲಮ್ಮ ಅಂತ ಕೇಳಿದಾಗ, ಭಾನುವಾರ ರಾತ್ರಿ 11 ಗಂಟೆಯಿಂದ ನಮ್ಮ ಮನೆಯ CCTV ವರ್ಕ್ ಆಗ್ತಿಲ್ಲ ಅಂತ ಆಕೆ ಹೇಳ್ತಾಳೆ. ಅದಾದ ಬಳಿಕವೂ ಕೂಡ ಮತ್ತೆ ಆಕೆ ತನ್ನ ಸ್ಟೇಟ್ಮೆಂಟನ್ನು ಕೂಡ ಬದಲಾಯಿಸ್ತಾ ಇರ್ತಾಳೆ. ಹೀಗಾಗಿ ಸಹಜವಾಗಿ ಪೊಲೀಸರಿಗೆ ಅನುಮಾನ ಬಂತು. ಆ ಕಾರಣಕ್ಕಾಗಿ ಹರಿಣಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ. ಆಗ ಹರಿಣಿ ಒಂದು ಹೆಸರನ್ನ ಬಾಯಿ ಬಿಡ್ತಾಳೆ. ವಿನಯ್ ಅನ್ನುವಂಥವನ ಹೆಸರು. ಆತ ಈಕೆಯ ಪ್ರಿಯಕರ ಎನ್ನುವ ಸಂಗತಿ ಗೊತ್ತಾಗ್ತಾ ಇದೆ.
ಜೊತೆಗೆ ನಡೆದಿದ್ದೆಲ್ಲ ಘಟನೆಯನ್ನು ಕೂಡ ಆಕೆ ವಿವರಿಸಿದ್ದಾಳೆ. ಸದ್ಯ ಆಕೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆಕೆಯ ಪ್ರಿಯಕರ ವಿನಯನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಕಾರಣ ಏನು, ಕೊಲೆ ಹೇಗಾಯಿತು, ಇದರ ಹಿಂದೆ ಇದ್ದಂತ ಇದು ಯಾವ ರೀತಿಯಾಗಿತ್ತು ಅದನ್ನು ಗಮನಿಸ್ತಾ ಹೋಗೋದಾದ್ರೆ, ಇವರಿಬ್ಬರು ನಾನು ಆಗಲೇ ಹೇಳಿದ ಹಾಗೆ ಮದುವೆ ಆಗಿ ಹೆಚ್ಚು ಕಡಿಮೆ ಒಂದು 6 ವರ್ಷ ಆಗಿತ್ತು. ಅಭಿನಂದನ್ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದಂಥ ವ್ಯಕ್ತಿ, ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಸ್ವಂತ ಮನೆ ಇತ್ತು, ಊರಿನಲ್ಲೂ ಕೂಡ ಬೇಕಾದಷ್ಟು ಜಮೀನಿತ್ತು, ಕೋಟಿ ಕೋಟಿ ಬೆಲೆ ಬಾಳ್ತಿದ್ದಂಥ ವ್ಯಕ್ತಿ. ಹರಿಣಿ ಮನೆ ಕಡೆಯಲ್ಲೂ ಕೂಡ ಪರವಾಗಿಲ್ಲ ಎನ್ನುವಷ್ಟರ ಮಟ್ಟಿಗೆ ಚೆನ್ನಾಗಿದ್ರು. ಫೈನಾನ್ಷಿಯಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಗಂಡ ಹೆಂಡತಿ ನಡುವೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ, ವೈಮನಸ್ಸು ಅಂಥದ್ದೆಲ್ಲವೂ ಕೂಡ ಇತ್ತು. ಹೀಗಿದ್ದಾಗಲೇ 2024 ಸಂದರ್ಭದಲ್ಲಿ ವಿನಯ್ ಪರಿಚಯ ಆಗುತ್ತೆ ಸ್ನ್ಯಾಪ್ಚಾಟ್ನ ಮೂಲಕ. ಆಗ ಹರಿಣಿ ಮತ್ತೆ ವಿನಯ್ ನಡುವೆ ಅದು ಆರಂಭದಲ್ಲಿ ಸ್ನೇಹ ಇತ್ತು, ಅದು ಪ್ರೀತಿಗೆ ತಿರುಗುತ್ತೆ. ಅದಾದ ಬಳಿಕ ಅವರಿಬ್ರು ಮದುವೆ ಆಗುವಂತ ನಿರ್ಧಾರಕ್ಕೆ ಬಂದಿರ್ತಾರೆ. ಆಗ ಹರಿಣಿ ಗಂಡನ ಬಳಿ ಆಗಾಗ ವಿಚ್ಛೇದನವನ್ನ ಕೇಳ್ತಾ ಇದ್ಲಂತೆ. ಆದರೆ ಗಂಡ ವಿಚ್ಛೇದನವನ್ನ ಕೊಟ್ಟಿರಲಿಲ್ಲ. ಕಾರಣ ಮಗನ ಭವಿಷ್ಯ ಮಸುಕಾಗಿ ಬಿಡುತ್ತೆ ಎನ್ನುವ ಕಾರಣಕ್ಕಾಗಿ. ಹೀಗಾಗಿ ಸಿಟ್ಟಾಗದಂತ ಹರಿಣಿ ಸ್ವಲ್ಪ ದಿನಗಳ ಹಿಂದೆ ಮನೆಯನ್ನೇ ಬಿಟ್ಟು ಹೋಗಿರ್ತಾಳೆ. ಒಂದು 3 ತಿಂಗಳು ಮನೆಗೆ ವಾಪಸ್ಸೇ ಬಂದಿರೋದಿಲ್ಲ. ಅದಾದ ಬಳಿಕ ಮನವೊಲಿಸಿ ಮನೆಗೆ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆದರೆ ಶುಕ್ರವಾರ ಅಂದರೆ ಮೊನ್ನೆ ತಾನೇ ಗಂಡ ಹೆಂಡತಿ ನಡುವೆ ಗಲಾಟೆ ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ಆಗ ಹರಿಣಿ ಪ್ಲಾನ್ ಮಾಡ್ತಾಳೆ, ನನ್ನ ಗಂಡನ ಪ್ರಾಣವನ್ನ ತೆಗೆದು ಬಿಟ್ರೆ ನಾನು ಆರಾಮಾಗಿ ವಿನಯ್ ಜೊತೆ ಮದುವೆಯಾಗಿ ಇರಬಹುದು ಎನ್ನುವ ರೀತಿಯಲ್ಲಿ. ಆಗ ಎಕ್ಸಿಕ್ಯೂಟ್ ಆಗಿದ್ದೆ ಆಕೆಯ ಪ್ಲಾನ್. ಏನು, ಭಾನುವಾರ ರಾತ್ರಿ 11 ಗಂಟೆಯ ಸುಮಾರಿಗೆ ಗಂಡ ಬಂದು ಮಲ್ಕೊಂಡಂತ ಸಂದರ್ಭದಲ್ಲಿ ಗಂಡ ಹಾಗೆ ಮಗ ಪ್ರತ್ಯೇಕವಾದಂಥ ಕೋಣೆಯಲ್ಲಿ ಮಲಗಿರ್ತಾರೆ. ಆಕೆ CC ಕ್ಯಾಮ್ರಾವನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ತಾಳೆ. ತನ್ನ ಪ್ರಿಯಕರ ವಿನಯ್ ಮನೆ ಒಳಗಡೆ ಬರುವಂತೆ ಮಾಡ್ತಾಳೆ. ಆತ ಬರ್ತಾ ಇದ್ದ ಹಾಗೆ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಗಂಡನಿಗೆ ಬಲವಾದಂಥ ಆಯುಧದಿಂದ ಹಿಂಬದಿಯಿಂದ ತಲೆಗೆ ಹೊಡೆದಿದ್ದಾರೆ. ಆತ ಕೆಳಗಡೆ ಕುಸ್ತು ಬಿದ್ದಿದ್ದಾನೆ, ರಕ್ತಸ್ರಾವ ಆಗೋದಕ್ಕೆ ಶುರುವಾಗಿದೆ. ಸ್ವಲ್ಪ ಹೊತ್ತಿಗೆ ಮಗನೂ ಕೂಡ ಎದ್ದಿದ್ದಾನೆ. ಮಗ ಎದ್ದಾಗ ಈ ವಿಚಾರ ಹೊರಗಡೆ ಗೊತ್ತಾಗುತ್ತೆ ಎನ್ನುವ ಕಾರಣಕ್ಕಾಗಿ ಇದರಲ್ಲಿ ಮಗನನ್ನೂ ಕೂಡ ಉಸಿರುಗಟ್ಟಿಸಿ ಪ್ರಾಣವನ್ನ ತೆಗೆಯಲಾಗಿದೆ. ವಿನಯ್ ಮಾಡಿದ್ದ, ಹರಿಣಿ ಮಾಡಿದ್ದ ತನಿಖೆಯ ನಂತರ ಹೊರಗಡೆ ಬರಬೇಕಾಗಿದೆ. ಹೆತ್ತಮ್ಮ ಮಾಡಿರುವಂಥ ಸಾಧ್ಯತೆ ಕಡಿಮೆ ಇದೆ. ಆಕೆಯ ಪ್ರಿಯಕರನಿಗೆ ಆತನ ಬಗ್ಗೆ ಯಾವುದೇ ಭಾವನಾತ್ಮಕವಾದಂಥ ಸಂಬಂಧ ಇರದಂಥ ಕಾರಣಕ್ಕಾಗಿ ಆತ ಮಾಡಿರುವಂಥ ಸಾಧ್ಯತೆ ಇದೆ. ಆದರೆ ಹರಿಣಿ ಹೆತ್ತಮ್ಮ ಆಗಿ ತನ್ನ ಎದುರೇ ಮಗನ ಪ್ರಾಣ ಹೋಗ್ತಾ ಇದ್ರು ಕೂಡ ಸುಮ್ಮನಿದ್ದಿದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸುವಂಥ ವಿಚಾರವೇ. ಏನಿದು ಅಂತ ಸಹಜವಾಗಿ ಪ್ರಶ್ನೆ ಎಲ್ಲವೂ ಕೂಡ ಉದ್ಭವ ಆಗುತ್ತೆ. ಒಟ್ಟಾರೆಯಾಗಿ ಹಿಂಗಾಗಿದೆ. ಅಂದರೆ ಗಂಡನನ್ನ ಈ ರೀತಿಯಾಗಿ ಪ್ರಾಣ ತೆಗೆದಿದ್ದಾರೆ. ಅದಾದ ಬಳಿಕ ಮಗನನ್ನು ಕೂಡ ಉಸಿರುಗಟ್ಟಿಸಿ ಪ್ರಾಣ ತೆಗೆದಿದ್ದಾರೆ. ಅದಾದ ಬಳಿಕ ಹರಿಣಿ ಏನು ಮಾಡಿದ್ದಾಳೆ ಅಂದರೆ, ರಕ್ತಸಿಕ್ತವಾಗಿದ್ದಂಥ ಗಂಡನ ಬಟ್ಟೆ ಎಲ್ಲವನ್ನೂ ಕೂಡ ತೆಗೆದು ಬೇರೆ ಬಟ್ಟೆಯನ್ನ ತೊಡಿಸಿ ಕೈ ಗ್ಲೌಸ್ ಅನ್ನು ಹಾಕೊಂಡು ಈ ಕೃತ್ಯ ಎಲ್ಲವನ್ನು ಕೂಡ ಮಾಡಿದ್ದು ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ. ಅದಾದ ಬಳಿಕ ಆ ರಕ್ತಸಿಕ್ತವಾದಂಥ ಬಟ್ಟೆಯನ್ನ ರಾತ್ರಿಯೇ ವಾಶ್ ಮಾಡಿ ಅದನ್ನು ನೀಟಾಗಿ ಒಣಗಿಸಿ ಅದು ಯಾರಿಗೂ ಕೂಡ ಸಿಗದ ರೀತಿಯಲ್ಲಿ ಆಕೆ ಮಾಡಿಬಿಟ್ಟಿದ್ಲು. ಆದರೆ ಪೊಲೀಸರ ಸತತ 6 ಗಂಟೆಗಳ ಕಾಲದ ವಿಚಾರಣೆಯಲ್ಲಿ ಎಲ್ಲ ರಹಸ್ಯವೂ ಕೂಡ ಇದೀಗ ಬಯಲಾಗಿದೆ. ಆಕೆ ಅರೆಸ್ಟ್ ಆಗಿದೆ, ವಿನಯ್ ಕೂಡ ಬಂಧನ ಆಗಿದೆ. ಒಟ್ಟಾರೆಯಾಗಿ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇತ್ತು. ಬೇರೊಬ್ಬನ ಜೊತೆಗೆ ಬದುಕುವಂತ ಆಸೆ ಆಕೆ ಇಟ್ಕೊಂಡಿದ್ಲು. ಗಂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಕೊನೆಗೆ ಆಕೆ ಗಂಡನ ಪ್ರಾಣವನ್ನ ತೆಗೆಯುವ ಹಂತಕ್ಕೆ ಹೋದ್ಲು. ಗಂಡನ ಪ್ರಾಣ ತೆಗೆದು ಒಂದು ಕಡೆಯಿಂದ, ಆದರೆ ಅದಕ್ಕಿಂತಲೂ ಬಹಳ ದುಃಖಕರ ಅಥವಾ ಖೇದಕರ ಅಥವಾ ತುಂಬಾ ಭೀಕರ ಅನ್ಸೋದೇನಪ್ಪ ಅಂದ್ರೆ ತನ್ನ 5 ವರ್ಷದ ಮಗನ ಪ್ರಾಣವನ್ನ ತೆಗೆದಂತ ವಿಚಾರ. ಸದ್ಯಕ್ಕೆ ಈ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.